ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದುರಂಧರ್ ಮೂವಿ ಹೇಗಿದೆ ಅಂತ ಎಲ್ಲ ಕಡೆ ಒಂದು ದೊಡ್ಡ ಹೈಪ್ ಆಗಿದೆ. ಸೊ ಆ ಕಥೆನ ನನಗೆ ತಿಳಿದ ಮಟ್ಟಿಗೆ ನಾನು ತಿಳಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ದುರಂಧರ್ ದಿ ರಿವೆಂಜ್ ಸಿನಿಮಾ, ದುರಂಧರ್ ಸಿನಿಮಾದ ಇದಕ್ಕಿಂತ ಮುಂಚೆ ಏನು ಬಂತಲ್ಲ, ಆ ಸಿನಿಮಾದ ಸಿಕ್ವೆಲ್ ಆಗಿದ್ದು ಹಮ್ಜಾ ಅಲಿ ಮಜಾರಿ ಮತ್ತು ಜಸ್ಕಿರತ್ ಸಿಂಗ್ ನಡುವಿನ ಸೇಡು, ರಕ್ತ ಸಂಬಂಧ ಘಟನೆಗಳ ಹಿಂದೆ ಇರುವಂಥ ಕಥೆನ ತೋರಿಸ್ತೆ. ಕತೆ ಮುಖ್ಯಾಂಶ ಏನಪ್ಪ ಅಂತಂದರೆ, ಪ್ರಥಮ ಭಾಗದಲ್ಲಿ, ಅದರಲ್ಲಿ ಮೊದಲನೇ ಭಾಗದಲ್ಲಿ ಹಮ್ಜಾ ಅಲಿ ಮಜಾರಿ ರೆಹಮಾನ್ ಡೆಕಾಯಿತ್ನ ಹತ್ಯೆ ಮಾಡ್ತಾನೆ. ಆ ಸಿನಿಮಾ ಯಾರು ನೋಡಿದ್ದೀರಿ ಅವ್ರಿಗೆ ಗೊತ್ತಿರ್ತೈತಿ. ಸೊ ಈ ಘಟನೆ ಎರಡನೇ ಭಾಗಕ್ಕೆ ಅದು ಪ್ರೇರಣೆ ಆಗುತ್ತೆ. ದುರಂಧರ್ ದಿ ರಿವೆಂಜ್ನಲ್ಲಿ ಹಮ್ಜಾದ್ ಸೇಡು ಮತ್ತು ಹಿಂಬಳಿಕೆ ಕಾರಣನ ವಿವರವಾಗಿ ತೋರಿಸಲಾಗಿದೆ. ಫ್ರೀಕ್ವೆಲ್ ದೃಶ್ಯಗಳಿಂದ ಪ್ರಾರಂಭಿಸಿ ಸ್ವೀಕ್ವೆಲ್ ಮೂಲಕ ಕತೆ ಮುಂದುವರಿಯುತ್ತೆ. ಹಮ್ಜಾದ್ ಜಸ್ಕಿರತ್ ಹಿನ್ನೆಲೆ ಕನ್ನಡಿಗರಿಗಾಗಿ ಹೇಳುವುದು, ಈ ಭಾಗದಲ್ಲಿ ಜಸ್ಮಿರತ್ ಸಿಂಗ್ ಹೇಗೆ ಹಮ್ಜಾ ಆಗ್ತಾನೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ. ನಿರ್ದೇಶಕರು ಆರಂಭದ ಅರ್ಧ ಗಂಟೆಯನ್ನು ಮಾತ್ರ ಈ ಹಿನ್ನೆಲೆಗೆ ಮೀಸಲಿಟ್ಟಿದ್ದಾರೆ. ಇದು ಪ್ರೇಕ್ಷಕರಿಗೆ ಪಾತ್ರದ ಭಾವನಾತ್ಮಕ ದೃಷ್ಟಿನ ನೀಡುತ್ತೆ. ರಣವೀರ್ ಸಿಂಗ್ ಶೋ, ಇದು ಎಸೆನ್ಸಿಯಲಿ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ಬೋದು. ರಣವೀರ್ ಸಿಂಗ್ ಪಾತ್ರ ಪ್ರತಿ ದೃಶ್ಯದಲ್ಲಿ ಪ್ರಭಾವವನ್ನು ಉಂಟು ಮಾಡುತ್ತೆ. ಹಮ್ಜಾ ಅಲಿ ಒಮ್ಮೆ ಜಸ್ಕಿರತ್ ಆಗಿ ಮತ್ತೊಮ್ಮೆ ಅವರು ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಆಕ್ಷನ್ ದೃಶ್ಯಗಳು ತುಂಬ ರಕ್ತ ಸಂಬಂಧ ಆದರೆ ಅದ್ಭುತವಾಗಿ ನಿರ್ವಹಿಸಲಾಗಿದೆ. ಪ್ರಮುಖ ಪಾತ್ರಗಳನ್ನು ನಾವು ನೋಡೋದಾದರೆ ಅರ್ಜುನ್ ರಾಮ್ಪಾಲ್ ಅವರು ಐಸಿಸ್ ಮೇಜರ್ ಇಕ್ಬಾಲ್ ಆಗಿದ್ದಾರೆ, ಮತ್ತು ಸಂಜಯ್ ದತ್ ಅವರು SP ಚೌಧರಿ ಅಸ್ಲಾಂ ಆಗಿದ್ದಾರೆ, ಮತ್ತು R ಮಾಧವನ್ ಅವರು ಅಜಯ್ ಸನ್ಯಾಲ್ ಆಗಿದ್ದಾರೆ. ಸಾರಾ ಅರ್ಜುನ್, ರಾಕೇಶ್ ಬೇಡಿ ತಮ್ಮ ಪಾತ್ರಕ್ಕೆ ನ್ಯಾಯ ನೀಡಿದ್ದಾರೆ. ಟೆಕ್ನಿಕಲ್ ಹೈಲೈಟ್ಸ್ ಏನಪ್ಪ ಅಂದರೆ, ಸಿನಿಮಾದಲ್ಲಿ ಶಾಶ್ವತ್ ಸಜ್ಜೇವ್ ಅವರು ಹಿನ್ನೆಲೆ ಸಂಗೀತ ತೀವ್ರತೆ ಹೆಚ್ಚಿದ್ದಾರೆ. ಅಂದರೆ ಫುಲ್ ಹೈಲೈಟ್, ಮ್ಯೂಸಿಕೇ ಮೇನ್ ಹೈಲೈಟ್. ಒಂದು ರೀತಿ BGM ಗೂಸ್ ಬಂಪ್ಸ್ ಕೊಡುತ್ತೆ, ಗೂಸ್ ಬಂಪ್ಸ್ ಸಿನಿಮಾದಲ್ಲಿ. ಇನ್ನು ವಿಕಾಸ್ ಛಾಯಾಗ್ರಹಣ ದೃಶ್ಯಗಳಿಗೆ ಜೀವ ನೀಡಿದೆ, ಮರುಜೀವ ಕೊಟ್ಟಿದೆ. ಇನ್ನು ಸೆಟ್ ಡಿಸೈನ್ ಆಗಿರ್ಬೋದು, VFX ಆಗಿರ್ಬೋದು, ಅಲ್ಟಿಮೇಟ್ ಆಗಿದೆ. ನಿರ್ದೇಶನ ಮತ್ತು ವಿಶ್ಲೇಷಣೆ ನಿರ್ದೇಶಕ ಆದಿತ್ಯಧರ್ ಅವರು ಪ್ರೇಕ್ಷಕರಿಗೆ ಹೈಸ್ಟೇಕ್ ಸ್ಪೈ ಮತ್ತು ಆಕ್ಷನ್ ಸಿನಿಮಾ ನೀಡಿದ್ದಾರೆ. ನೈಜ ಘಟನೆಗಳು ಮತ್ತು ಕಾಲ್ಪನಿಕ ಕಥೆಗಳ ಮಿಶ್ರಣ ಆಗಿದೆ. ಮೋದಿ ಅಧಿಕಾರ ಸ್ವೀಕಾರ, ನೋಟ್ ಬ್ಯಾನ್, ಸರ್ಜಿಕಲ್ ಸ್ಟ್ರೈಕ್, ವಿಡಿಯೋಗಳನ್ನು ಬಳಸಿದ್ರು, ಯಾವುದು ನೈಜ ಮತ್ತು ಯಾವುದು ಕಾಲ್ಪನಿಕ ಅನ್ನೋದು ಸ್ಪಷ್ಟವಾಗ್ತಾನೆ ಇಲ್ಲ ಕೆಲವೊಬ್ಬರಿಗೆ. ಈ ಸಿನಿಮಾದ ಅವಧಿ ನಾವು ನೋಡ್ತಾ ಹೋಗೋದಾದ್ರೆ 3 ಗಂಟೆ 49 ನಿಮಿಷ ಈ ಸಿನಿಮಾದ ಕಥೆ ಆಗುತ್ತೆ. ಕೆಲವು ದೃಶ್ಯಗಳಲ್ಲಿ ಕತ್ತರಿ ಹಾಕಿದ್ರೆ, ಕಟ್ ಮಾಡಿದರೆ ಇನ್ನೂ ಈಸಿ ಆಗ್ತಿತ್ತು ಕತೆ. ಈ ಪ್ರೀ ಕ್ಲೈಮ್ಯಾಕ್ಸ್ನಲ್ಲಿ ಬಹುದೀರ್ಘ ಬರುವಂಥ ಫೈಟ್ ದೃಶ್ಯಗಳು ಸಿಕ್ಕಾಪಟ್ಟಿದೆ. ದುರಂಧರ್ ಸಿನಿಮಾನ ಶಾರ್ಟ್ ಅಂಡ್ ಶೀಟ್ ಆಗಿ ನಾವು ಹೇಳ್ಬಿಡ್ತೀನಿ, ಪಟಾಪಟ್ ಕೇಳ್ಕೊಂಡು. ನಮ್ಮ ಹೀರೋ ಒಬ್ಬ ಸಿಂಪಲ್ ಹುಡುಗ ಆಗಿರ್ತಾನೆ. ಅವನು ಯಾರಿಗೂ ತೊಂದರೆ ಕೊಡೋದಿಲ್ಲ, ತನ್ನ ಕೆಲಸ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕೂಲಾಗಿ ಜೀವನ ಸಾಗಿಸ್ತಾ ಇರ್ತಾನೆ. ಆದರೆ ಊರಲ್ಲಿ ಒಂಥರ ರೌಡಿ ಗ್ಯಾಂಗ್ ಇರುತ್ತೆ. ಅವರು ಏನು ಮಾಡ್ತಾರೆ ಅಂತಂದರೆ, ಜನರನ್ನ ಬೆದರಿಸ್ತಾರೆ, ಹಣ ಕಿತ್ಕೊಳ್ತಾರೆ, ಭೂಮಿ ಕಬಳಿಸ್ತಾರೆ. ಹೀರೋ ಎಂಟ್ರಿ ಇಲ್ಲಿ ಕಟ್ ಮಾಡಿದ್ರೆ ನಮ್ಮ ಹೀರೋಗೆ ಇದು ನೋಡಿಕೊಂಡು ಸುಮ್ಮನಿರೋದು ಆಗೋದಿಲ್ಲ. ಅವನು ಅವರ ವಿರುದ್ಧ ನಿಂತು ಬಿಡ್ತಾನೆ. ಅದೇ ಅವನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗೋದು. ಇಲ್ಲಿ ಎಮೋಷನಲ್ ಟ್ವಿಸ್ಟ್ ಏನಪ್ಪ ಅಂತಂದರೆ, ವಿಲನ್ಗಳಿಗೆ ಹೀರೋ ಮೇಲೆ ಕೋಪ ಬರುತ್ತೆ. ಅವರು ಹೀರೋನ ಲೈಫ್ ಹಾಳು ಮಾಡಬೇಕು ಅಂತ ಫುಲ್ಲು ಪ್ಲ್ಯಾನ್ ಮಾಡ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ಹೀರೋನ ಫ್ಯಾಮಿಲಿಗೆ ಅವನಿಗೆ ತುಂಬ ದೊಡ್ಡ ನಷ್ಟ, ಅನ್ಯಾಯ ಆಗುತ್ತೆ. ಇದರಿಂದ ಅವನು ಸಂಪೂರ್ಣವಾಗಿ ಬದಲಾಗಿಬಿಡ್ತಾನೆ ಹೀರೋ. ಸೊ ಸೈಲೆಂಟ್ ಹೀರೋ, ಮಾಸ್ ಹೀರೋ, ಇಲ್ಲಿಂದ ಸ್ಟೋರಿ ಫುಲ್ ಫೈರ್ ಆಗಿಬಿಡ್ತೈತೆ. ಹೀರೋ ಏನು ಮಾಡ್ತಾನೆ ಅಂತಂದರೆ, ಫೈಟಿಂಗ್ ಕಲಿತಾನೆ, ಸ್ಟ್ರಾಂಗ್ ಆಗ್ತಾನೆ, ವಿಲನ್ಗಳ ಮೇಲೆ ಒಂದೊಂದಾಗಿ ಅಟ್ಯಾಕ್ ಮಾಡ್ತಾನೆ. ಸೊ ರಿವೆಂಜ್ ಮೋಡ್ ಆನ್ ಆಗದೆ ಇಲ್ಲಿಂದ ಹೀರೋ ನೇರವಾಗಿ ವಿಲನ್ ಹೊಡೆಯೋದಿಲ್ಲ, ಸ್ಲೋ ಆಗಿ ಅವ್ರ ಗ್ಯಾಂಗ್ನ ಬ್ರೇಕ್ ಮಾಡ್ತಾನೆ, ಮತ್ತು ಅವರ ಬಿಸ್ನೆಸ್ ನಾಶ ಮಾಡ್ತಾನೆ, ಅವರ ಪ್ಲ್ಯಾನ್ಗಳನ್ನ ಹಾಳು ಮಾಡ್ತಾನೆ, ಮತ್ತು ವಿಲನ್ಗೆ ಆ ಹೀರೋ ಒಂದು ಭಯ ಅನ್ನೋದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾನೆ. ಸೊ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಇರುತ್ತೆ, ಕೊನೆಗೆ ದೊಡ್ಡ ಫೈಟು ಆ ಹೀರೋ ಮತ್ತು ವಿಲನ್ ಮಧ್ಯೆ ನಡೀತೈತಿ. ಫುಲ್ ಮಾಸ್ ಫೈಟ್ ಆದಮೇಲೆ ಹೀರೋ ಗೆಲ್ತಾನೆ, ವಿಲನ್ ಫಿನಿಶ್. ಸೊ ಎಂಡಿಂಗ್ ಏನಪ್ಪ ಅಂದರೆ, ನ್ಯಾಯ ಗೆಲ್ಲುತ್ತೆ, ಹೀರೋಗೆ ರಿವೆಂಜ್ ಸಿಗುತ್ತೆ, ಊರಿಗೆ ಶಾಂತಿ ಬರುತ್ತೆ. ಸೊ ಹಾಗಾಗಿ ಮಾರಲ್ ಆಫ್ ದ ಸ್ಟೋರಿ ಏನು ಗೊತ್ತಾ, ಎಷ್ಟು ದೊಡ್ಡ ಅನ್ಯಾಯ ಆದರೂ ಕೂಡ ಒಂದು ದಿನ ನ್ಯಾಯ ಗೆದ್ದೇ ಗೆಲ್ಲುತ್ತೆ. ಸೊ ನಿಮಗೆ ಫುಲ್ ಲಾಂಗ್ ಆಗಿ ಹೇಳಿದ್ದೀನಿ ರಿವ್ಯೂ, ಶಾರ್ಟ್ ಆಗಿ ಹೇಳಿದ್ದೀನಿ. ಈ ಸಿನಿಮಾನ ನೀವೇನೋ ನೋಡಿದ್ದೀರಾ ಅಥವಾ ನೋಡಿಲ್ವಾ ಕಾಮೆಂಟ್ ಮಾಡಿ. ಮತ್ತು ನೋಡಿದರೆ ಇದರಲ್ಲಿ ಏನು ಇಷ್ಟ ಆಯಿತು ಅಂತ ನಿಮ್ಗೆ ಅದನ್ನು ಕಾಮೆಂಟ್ ಮಾಡಿ. ಮತ್ತು ಆಮೇಲೆ ಇದೇ ರೀತಿ ಇನ್ನಷ್ಟು ಸಿನಿಮಾಗಳ ರಿವ್ಯೂಗಳಿಗಾಗಿ, ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.